ನಡೆದಾಡುವ ದೇವರ ಅಂತಿಮ ಯಾತ್ರೆಗಾಗಿ ರುದ್ರಾಕ್ಷಿ ಮಂಟಪ ಸಿದ್ಧಗೊಂಡಿದೆ. ಗೋಸಲ ಸಿದ್ದೇಶ್ವರ ವೇದಿಕೆಯಿಂದ ಗದ್ದುಗೆವರೆಗೂ ಶ್ರೀಗಳ ಮೆರವಣಿಗೆ ನಡೆಯಲಿದೆ. ಮೊದಲು ಶ್ರೀಗಳ ಬೆಳ್ಳಿ ಕರಡಿಕೆಯಲ್ಲಿರುವ ಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಬಳಿಕ ಶ್ರೀಗಳ ಬಾಯಲ್ಲಿ ಲಿಂಗವನ್ನ ಇಟ್ಟು ಪೂಜೆ ನಡೆಸಿ ನಂತರ ಅವರನ್ನ ಸಮಾಧಿ ಸ್ಥಳಕ್ಕೆ ಕೊಂಡೊಯ್ಯಲಾಗುತ್ತೆ. ಅಲ್ಲಿ 15 ರಿಂದ 20 ಸ್ವಾಮೀಜಿಗಳ ನೇತೃತ್ವದಲ್ಲಿ ಕ್ರಿಯಾ ಸಮಾಧಿಯ ಪ್ರಕ್ರಿಯೆಗಳು ನಡೆಯಲಿವೆ. ಲಿಂಗೈಕ್ಯರಾದ ಸಿದ್ದಗಂಗಾ ಶ್ರೀಗಳ ಅಂತಿಮ ದರ್ಶನಕ್ಕೆ ಸ್ಯಾಂಡಲ್ವುಡ್ ನಟರ ದಂಡೆ ಹರಿದು ಬರ್ತಾ ಇದೆ. ಈ ಮಧ್ಯೆ ನಟ ದರ್ಶನ್ ಇಂದು ಸಿದ್ದಗಂಗಾ ಮಠಕ್ಕೆ ಆಗಮಿಸಿ ಶಿವಕುಮಾರ ಸ್ವಾಮೀಜಿಗಳ ಅಂತಿಮ ದರ್ಶನ ಪಡೆದರು. ಇನ್ನು ಅಂತಿಮ ನಮನ ಸಲ್ಲಿಸುತ್ತಿದ್ದ ವೇಳೆ ದರ್ಶನ್ರನ್ನ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ರಿಂದ ಸ್ಥಳದಲ್ಲಿ ನೂಕುನುಗ್ಗಲು ಉಂಟಾಗಿತ್ತು. ಸಿದ್ದಗಂಗಾ ಶ್ರೀಗಳ ಪಾದುಕೆಗೆ ನಟ ಜಗ್ಗೇಶ್ ಪ್ರತಿನಿತ್ಯ ಪೂಜೆ ಸಲ್ಲಿಸುತ್ತಾ ಬಂದಿದ್ದಾರೆ. ಈ ಹಿಂದೆ ಸಿದ್ದಗಂಗಾ ಮಠಕ್ಕೆ ತೆರಳಿದ್ದ ವೇಳೆ ಶ್ರೀಗಳಿಂದ ಪಾದುಕೆಯನ್ನ ಪಡೆದು ಜಗ್ಗೇಶ್ ಆಶೀರ್ವಾದ ಪಡೆದಿದ್ರಂತೆ. ಅಂದಿನಿಂದಲೂ ಅದನ್ನು ದೇವರ ಮನೆಯಲ್ಲಿಟ್ಟು ನಿತ್ಯ ಪೂಜೆ ಸಲ್ಲಿಸುತ್ತಿರುವ ಸಂಗತಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಜಗ್ಗೇಶ್ ಹಂಚಿಕೊಂಡಿದ್ದಾರೆ. ಇನ್ನು ಇವತ್ತು ಸಿದ್ದಗಂಗಾ ಮಠಕ್ಕೆ ತೆರಳಿ ನಡೆದಾಡುವ ದೇವರ ಅಂತಿಮ ದರ್ಶನ ಪಡೆದಿದ್ದಾರೆ. ತ್ರಿವಿಧ ದಾಸೋಹಿ ಮಹಾನ್ ಚೇತನ ಸಿದ್ದಗಂಗಾ ಶ್ರೀಗಳಿಗೆ ಮೈಸೂರು ಪೊಲೀಸರು ನಮನ ಸಲ್ಲಿಸಿದ್ದಾರೆ. ನಗರದ ಲಕ್ಷ್ಮೀಪುರಂ ಪೊಲೀಸ್ ಠಾಣೆ ಮುಂಭಾಗದ ಮರಕ್ಕೆ ಶ್ರೀಗಳ ಭಾವಚಿತ್ರ ಬಿರಿಸಿ ಮಾಲಾರ್ಪಣೆ ಮಾಡಿದ ಸಿಬ್ಬಂದಿ ಬಳಿಕ ಕೆಲಸಕ್ಕೆ ಹಾಜರಾದರು. ನಾವು ತುಮಕೂರು ಸಿದ್ದಗಂಗಾ ಶ್ರೀಗಳ ಮಠದಲ್ಲಿ ಕಲಿತು ಬಂದವರು, ಶ್ರೀಗಳ ದಯೆಯಿಂದಲೇ ಇವತ್ತು ಬದುಕು ಕಟ್ಟಿಕೊಂಡಿದ್ದೇವೆ ಅಂತ ದೊಡ್ಡ ಬುದ್ಧಿಯನ್ನ ಸ್ಮರಿಸಿಕೊಂಡ್ರು. ಕಾರವಾರದ ಕಡಲಲ್ಲಿ ಸೋಮವಾರ ನಡೆದ ದೋಣಿ ದುರಂತದ ವೇಳೆ ನಾಪತ್ತೆಯಾಗಿದ್ದ ಮಗುವೊಂದರ ಮೃತದೇಹ ಇಂದು ಬೆಳಗ್ಗೆ ಲೈಟ್ ಹೌಸ್ ಸಮೀಪದ ಸಮುದ್ರದಲ್ಲಿ ಪತ್ತೆಯಾಗಿದೆ. ಇನ್ನು ನಾಪತ್ತೆಯಾಗಿರುವ ಇನ್ನುಳಿದವರಿಗಾಗಿ ಪೊಲೀಸ್ ಇಲಾಖೆ, ಟ್ಯಾಗೋರ್ ಬೀಚ್ ಸಮಿತಿ ಸಿಬ್ಬಂದಿ, ಲೈಫ್ ಗಾರ್ಡ್ಸ್ನ 5 ತಂಡಗಳು ಹುಡುಕಾಟ ನಡೆಸ್ತಾ ಇವೆ. ಅಲ್ಲದೆ ಇಂಡಿಯನ್ ಕೋಸ್ಟ್ ಗಾರ್ಡ್ನ C-155, C-420, C-123 ಬೋಟ್ಗಳು ಶೋಧ ಕಾರ್ಯದಲ್ಲಿ ತೊಡಗಿವೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ಬಳಸಿದ ಇವಿಎಂಗಳನ್ನು ಹ್ಯಾಕ್ ಮಾಡಲಾಗಿತ್ತು ಎಂದು ಅಮೆರಿಕ ಮೂಲದ ಸೈಬರ್ ತಜ್ಞರು ಪ್ರತಿಪಾದಿಸಿದ್ದಾರೆ. ಈ ಕುರಿತು ಲಂಡನ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಅಮೆರಿಕದ ಸೈಬರ್ ತಜ್ಞ ಸಯ್ಯದ್ ಶುಜಾ ಈ ಮಾಹಿತಿ ಹೊರಹಾಕಿದ್ದಾರೆ. ಅಲ್ಲದೆ ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಗುಜರಾತ್ ಚುನಾವಣೆಗಳಲ್ಲಿ ಇವಿಎಂ ದುರ್ಬಳಕೆ ಮಾಡಲಾಗಿತ್ತು ಎಂದಿರುವ ಅವರು, ಇವಿಎಂ ಹ್ಯಾಕ್ ಸೀಕ್ರೆಟ್ ಗೊತ್ತಿದ್ದ ಕಾರಣಕ್ಕೆ ಗೋಪಿನಾಥ್ ಮುಂಡೆ ಅವರನ್ನ 2014ರಲ್ಲಿ ಹತ್ಯೆ ಮಾಡಲಾಯಿತು ಅಂತ ಹೇಳಿದ್ದಾರೆ. ಕಳೆದ ವರ್ಷಾಂತ್ಯದಲ್ಲಿ ನಿರಂತರವಾಗಿ ಇಳಿಕೆಯಾಗ್ತಾ ಇದ್ದ ಪೆಟ್ರೋಲ್ ಡೀಸೆಲ್ ದರ ಈಗ ಮತ್ತೆ ಏರಿಕೆಯ ಹಾದಿ ಹಿಡಿದಿದೆ. ಸತತ 6ನೇ ದಿನವಾದ ಇಂದು ಕೂಡ ದರದಲ್ಲಿ ಹೆಚ್ಚಳವಾಗಿದೆ. ಇವತ್ತು ಕೂಡ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆಯಲ್ಲಿ 14 ಪೈಸೆ ಏರಿಕೆಯಾಗಿದ್ರೆ ಪ್ರತಿ ಲೀಟರ್ ಡೀಸೆಲ್ ಬೆಲೆಯಲ್ಲಿ 21 ಪೈಸೆ ಏರಿಕೆಯಾಗಿದೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಇಂದು ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ 71.27 ರೂಪಾಯಿಗಳಾಗಿದ್ದು, ಡೀಸೆಲ್ ಬೆಲೆ ಇಂದು ಪ್ರತಿ ಲೀಟರ್ಗೆ 65.90 ರೂಪಾಯಿಗಳಾಗಿವೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಇದೀಗ ಗುಣಮುಖರಾಗಿ ರಾಜಕೀಯ ಅಖಾಡಕ್ಕೆ ವಾಪಸ್ಸಾಗಿದ್ದಾರೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ರ್ಯಾಲಿ ಕೈಗೊಂಡಿದ್ದಾರೆ. ಮಲ್ಡಾ ಜಿಲ್ಲೆಯಲ್ಲಿ ಶಾ ಕೈಗೊಂಡಿರುವ ರ್ಯಾಲಿ ದೀದಿ ಮಮತಾ ಬ್ಯಾನರ್ಜಿಯ ಕೆಂಗಣ್ಣಿಗೂ ಗುರಿಯಾಗಿತ್ತು. ಈ ಮೊದಲು ರಥಯಾತ್ರೆಗೆ ಕಾನೂನಾತ್ಮಕ ಸಮಸ್ಯೆ ತಲೆದೂರಿದ್ದರಿಂದ ಬಿಜೆಪಿ ಕೇವಲ ರ್ಯಾಲಿ ನಡೆಸಲು ತೀರ್ಮಾನಿಸಿತ್ತು. ಇನ್ನು ನಾಳೆ ಕೂಡ ಅಮಿತ್ ಶಾ ಪಶ್ಚಿಮ ಬಂಗಾಳದಲ್ಲಿ ರ್ಯಾಲಿ ಮುಂದುವರೆಸಲಿದ್ದಾರೆ. ಈಗ ನೇಪಾಳ ಮತ್ತು ಭೂತಾನ್ಗೆ ಹೋಗಲು ಪಾಸ್ಪೋರ್ಟ್ ಬದಲಾಗಿ ಆಧಾರ್ ಕಾರ್ಡ್ ತೋರಿಸಬಹುದು. ಆದರೆ ಈ ಸೌಲಭ್ಯ 15 ವರ್ಷದೊಳಗಿನವರಿಗೆ ಮತ್ತು 65 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಲಭ್ಯವಿರುತ್ತೆ. ಆಧಾರ್ ಕಾರ್ಡ್ ಅನ್ನು ಕಾನೂನು ಪ್ರಯಾಣ ದಾಖಲೆಯನ್ನಾಗಿಸುವ ಸಂಬಂಧ ಗೃಹ ಸಚಿವಾಲಯವು ಅಧಿಸೂಚನೆಯನ್ನ ಹೊರಡಿಸಿದೆ. ನೇಪಾಳ ಮತ್ತು ಭೂತಾನ್ಗೆ ಹೋಗುವ ಭಾರತೀಯ ನಾಗರಿಕರು ಪಾಸ್ಪೋರ್ಟ್ ಹೊಂದಿದ್ದಲ್ಲಿ ಆ ದೇಶದ ವೀಸಾ ಪಡೆಯುವ ಅವಶ್ಯಕತೆ ಇಲ್ಲ ಎನ್ನುವ ನಿಯಮ ಈಗಾಗಲೇ ಇದೆ. ಖ್ಯಾತ ನಟಿ ಸೈಫ್ ಅಲಿ ಖಾನ್ ಪತ್ನಿ ಕರೀನಾ ಕಪೂರ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಕಾಂಗ್ರೆಸ್ ಪಕ್ಷದಿಂದ ಮಧ್ಯಪ್ರದೇಶದ ಭೋಪಾಲ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಅನ್ನೋ ಊಹಾಪೋಹವಿತ್ತು. ಆದ್ರೆ ಈ ಸುದ್ದಿಯಲ್ಲಿ ಹುರುಳಿಲ್ಲ ಅಂತ ಸ್ವತಃ ಕರೀನಾ ಕಪೂರ್ ಸ್ಪಷ್ಟಪಡಿಸಿದ್ದಾರೆ. ಇದು ವದಂತಿಯಷ್ಟೇ. ಈ ಬಗ್ಗೆ ನನ್ನನ್ನ ಯಾರು ಕೂಡ ಸಂಪರ್ಕಿಸಿಯೂ ಇಲ್ಲ. ನನ್ನ ಆದ್ಯತೆ ಕೇವಲ ಸಿನಿಮಾ ಅಂತ ಹೇಳಿದ್ದಾರೆ.